100% ಫೇಲ್ಯೂರ್. ಏಕೆಂದರೆ ಇವತ್ತು RCB ಗೆಲ್ಲುವಂಥದ್ದು ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನರಿಗೆ ಸಂತೋಷದ ವಿಷಯ. ಆದರೆ 1-2-3 ದಿನ ಕಳೆದ ನಂತರ ಆಗಿದೆ, ಆ ಕ್ರೇಜ್ ಕಮ್ಮಿ ಆಗ್ತಾಯಿತ್ತು. ಮತ್ತು ಏನಾದರೂ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ನಿರೀಕ್ಷೆ ಇದ್ದ ಮೇಲೆ ನಾವು ಪೊಲೀಸ್ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಯ್ತು. ಯಾಕೆಂದರೆ ಅಲ್ಲಿ ಸ್ಟೇಡಿಯಂ ಹಿಡಿಯೋಂಥದ್ದು ಸುಮಾರು 35-40 ಸಾವಿರ ಜನ, ಅಲ್ಲಿ ಬಂದಿರತಕ್ಕಂಥದ್ದು ಲಕ್ಷಾಂತರ ಜನ. ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮಲ್ಲಿ ಎಲ್ಲಿತ್ತು ಫೋರ್ಸ್? ಎಲ್ಲಿತ್ತು? ಅಲ್ಲಿರ್ತಕ್ಕಂಥ ಫೋರ್ಸನ್ನು ತೆಗೆದು ನೀವು ವಿಧಾನಸೌಧಕ್ಕೆ ಹಾಕಂತಿದ್ದೀರಿ. ಇದು ಟೋಟಲಿ ಫೇಲ್ಯೂರ್ ಆಗಿದೆ. ಇದು ಖಂಡನೀಯ. ಅವರ ಮೃತ ಕುಟುಂಬಗಳಿಗೆ ಶಾಂತಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊತೀನಿ. ಆದರೆ ತನಿಖೆ ಆಗಬೇಕು, ಜುಡಿಷಿಯಲ್ ತನಿಖೆ ಆಗಲೇಬೇಕು. ಅದರಿಂದ ಸತ್ಯ ಹೊರಗಡೆ ಬರಬೇಕು. ರಾಜ್ಯ ಸರ್ಕಾರ ಎಲ್ಲ ವಿಫಲ ಆಯಿತು. 100% ರಾಜ್ಯ ಸರ್ಕಾರ ಫೇಲ್ಯೂರ್ ಈ ವಿಚಾರದಲ್ಲಿ. ಅವರ ತುಂಬ ಅರಿವು ಮಾಡಿ ಅವ್ರು ಬರೆದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಕರ್ಕೋಗಿ ಅಲ್ಲಿಂದ ಪ್ರೊಸೆಷನ್ ಮಾಡಿ ಅಲ್ಲಿಂದ ನೇರವಾಗಿ ಸ್ಟೇಡಿಯಂಗೆ ಹೋಗಿ ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಅಂದರೆ ಇಂಟೆಲಿಜೆನ್ಸ್ ಗೊತ್ತಿದ್ದು ಈ ರೀತಿ ಮಾಡೋದು, ಗೊತ್ತೇನೋ ಗೊತ್ತಿಲ್ಲ, ಆದರೆ ಇಂಟೆಲಿಜೆನ್ಸಿ ಟೋಟಲ್ ಫೇಲ್ಯೂರ್. ಇದಕ್ಕೆ ನಾವು ಖಂಡಿಸ್ತೀವಿ. ಕೂಡಲೇ ಒಂದು ತನಿಖೆ, ಜುಡಿಷಿಯಲ್ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವರ. ಸರ್, ಈಗ ಒಂದು ಕೂಗು ಕೇಳಿಬಿಡ್ತಿದ್ರು, IPL ಬ್ಯಾನ್ ಆಗಬೇಕು. IPL ಬ್ಯಾನ್ ಅಂತಲ್ಲ, ಸ್ಪೋರ್ಟ್ಸ್ ಇದ್ರ ಬಗ್ಗೆ ನಾನೇನು ಹೇಳಲಾರೆ. ಆದರೆ ಆ ವ್ಯವಸ್ಥೆ ಇದೆಯಲ್ಲ, ನಿನ್ನೆ ಆಗದಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ನೇರ ಹೊಣೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ CM, ಉಪಮುಖ್ಯಮಂತ್ರಿಗಳ ಒಂದು ಧೋರಣೆನೇ ಕಾರಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಮೃತ ಕುಟುಂಬಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಮೃತಕ್ಕೆ ಶಾಂತಿಯನ್ನು ಕೊಡಲಿ. ಅವ್ರಿಗೆ ತುಂಬಲಾಗದ ನಷ್ಟ ಆಗಿದೆ, ಆ ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಅವ್ರು ಕೊಡಲಿ ಅಂತ ಇಷ್ಟು ಮಾತ್ರ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.